B.Ed ಪರೀಕ್ಷಾ ಕಥೆ, ಭಯದಿಂದ ಯಶಸ್ಸಿನತ್ತ ಔಟ್ ಆಫ್ ಮಾರ್ಕ್ ಸ್ಟೋರಿ. ಒಂದು B.Ed ಕಾಲೇಜಿನಲ್ಲಿ ಪ್ರಥಮ ತೃತೀಯ ಸೆಮಿಸ್ಟರ್ ಪರೀಕ್ಷೆಗಳು ನಡೆಯುತ್ತಿದ್ದವು. ಪ್ರಶ್ನೆ ಪತ್ರಿಕೆ 2 ವಿಭಾಗಗಳಾಗಿದ್ದು ಒಟ್ಟು 80 ಅಂಕಗಳು. ವಿಭಾಗ 15 ಪ್ರಶ್ನೆಗಳಲ್ಲಿ 12ಕ್ಕೆ ಉತ್ತರ ಬರೆಯಬೇಕು. ಪ್ರತಿ ಪ್ರಶ್ನೆ 5 ಅಂಕ, 2 ಪುಟ, ಒಟ್ಟು 60 ಅಂಕಗಳು. ಬಿ ವಿಭಾಗ 4 ಪ್ರಶ್ನೆಗಳಲ್ಲಿ 2ಕ್ಕೆ ಉತ್ತರ ಬರೆಯಬೇಕು. ಪ್ರತಿ ಪ್ರಶ್ನೆ 10 ಅಂಕ, 4 ಪುಟ, ಆಯ್ಕೆ ಸಹಿತ ಒಟ್ಟು 20 ಅಂಕಗಳು. ಈ ತರಗತಿಯಲ್ಲಿ ಕಿರಣ್ ಎಂಬ ವಿದ್ಯಾರ್ಥಿ ಇದ್ದ. ಅವನು ಬುದ್ಧಿವಂತನಾಗಿದ್ದರೂ ಬರವಣಿಗೆಗೆ ಭಯಪಡುವನಾಗಿದ್ದ. ವಿಶೇಷವಾಗಿ ದೊಡ್ಡ ಉತ್ತರಗಳನ್ನು ಬರೆಯುವಾಗ ಅವನಿಗೆ ಆತಂಕ ಹೆಚ್ಚಾಗುತ್ತಿತ್ತು. ಸಮಸ್ಯೆ: ಎಸೆ ರೈಟಿಂಗ್ ಫೋಬಿಯಾ. ಕಿರಣ್ ಎಂದಿಗೂ ತನ್ನ ಅಸೈನ್ಮೆಂಟ್ಗಳನ್ನು ತಡವಾಗಿ ಸಲ್ಲಿಸುತ್ತಿದ್ದ. ಅವನಿಗೆ ಒಂದು ಅಭ್ಯಾಸ: ಕೆಲಸವನ್ನು ಮುಂದೂಡುವುದು, ಕೊನೆಯ ಕ್ಷಣದಲ್ಲಿ ಬರೆಯುವುದು, ಕಡಿಮೆ ಅಂಕಗಳನ್ನು ಪಡೆಯುವುದು. ಒಮ್ಮೆ ಅವನ ಗುರುಗಳು ಕೇಳಿದರು, ನೀನು ಯಾಕೆ ಹೀಗೆ ಮಾಡುತ್ತೀಯಾ? ಕಿರಣ್ ಉತ್ತರಿಸಿದ, ಸರ್, ನನಗೆ ಬರೆಯಲು ಭಯವಾಗುತ್ತದೆ, ಪರ್ಫೆಕ್ಟ್ ಆಗಿರಬೇಕು ಅನಿಸುತ್ತದೆ, ಅದರಿಂದಲೇ ಶುರು ಮಾಡಲ್ಲ. ಕಾರಣಗಳು: ಗುರುಗಳು ಅವನ ಸಮಸ್ಯೆಯನ್ನು ಗುರುತಿಸಿದರು. ಅತಿಯಾದ ಪರಿಪೂರ್ಣತೆ ಪರ್ಫೆಕ್ಷನಿಸಂ, ಆತ್ಮವಿಶ್ವಾಸದ ಕೊರತೆ, ವಿಫಲತೆಯ ಭಯ, ಕೆಲಸವನ್ನು ಮುಂದೂಡುವ ಅಭ್ಯಾಸ. ಪರಿಹಾರ: 10 ಸೂತ್ರಗಳು. ಗುರುಗಳು ಕಿರಣ್ಗೆ ಹೀಗೆ ಮಾರ್ಗದರ್ಶನ ನೀಡಿದರು. 1. ಗುರಿ ಬದಲಿಸು. ಪರ್ಫೆಕ್ಟ್ ಅಲ್ಲ, ಸಮಯಕ್ಕೆ ಬರೆಯುವುದು ಮುಖ್ಯ. 2. ಸಣ್ಣ ಹೆಜ್ಜೆ ಇಡು. ಮೊದಲು ಶೀರ್ಷಿಕೆ ಬರೆಯು. 3. ಭಯ ಹಂಚಿಕೋ, ಸ್ನೇಹಿತರೊಂದಿಗೆ ಮಾತನಾಡು. 4. ಶಾಂತಿ ಅಭ್ಯಾಸ, ಧ್ಯಾನ, ಉಸಿರಾಟ. 5. ಒಂದು ಕೆಲಸಕ್ಕೆ ಗಮನ, ಡ್ರಾಫ್ಟ್ ಎಂದು ಬರೆಯು. 6. ನಕಾರಾತ್ಮಕ ಆಲೋಚನೆಗೆ ಸವಾಲು ಹಾಕು. 7. ಹಳೆಯ ಯಶಸ್ಸು ನೆನಪಿಸಿಕೊಳ್ಳು. 8. ಹಿಂದಿನ ಭಯಗಳನ್ನು ಹೇಗೆ ಗೆದ್ದೆ ಎಂದು ನೆನೆ. 9. ಪ್ರೇರಣಾದಾಯಕ ವ್ಯಕ್ತಿಗಳನ್ನು ಯೋಚಿಸು. 10. ಸ್ಥಳ ಬಯ ವಿಧಾನ ಬದಲಿಸು. ಪರೀಕ್ಷೆಯ ದಿನ ಕಿರಣ್ ಈ ಸಲ ತಂತ್ರವನ್ನು ಬಳಸಿದ. ಮೊದಲಿಗೆ ಸುಲಭ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡ. ಸಮಯವನ್ನು ಹಂಚಿಕೊಂಡ. ಎ ವಿಭಾಗದಲ್ಲಿ 12 ಉತ್ತರಗಳನ್ನು ಸರಿಯಾಗಿ ಪೂರ್ಣಗೊಳಿಸಿದ. ಬಿ ವಿಭಾಗದಲ್ಲಿ 2 ಉತ್ತರಗಳನ್ನು ಆತ್ಮವಿಶ್ವಾಸದಿಂದ ಬರೆದ. ಫಲಿತಾಂಶ: ಮೊದಲು ಕಡಿಮೆ ಅಂಕ ಪಡೆಯುತ್ತಿದ್ದ ಕಿರಣ್ ಈ ಬಾರಿ ಉತ್ತಮ ಅಂಕಗಳನ್ನು ಗಳಿಸಿದ. ಅವನಿಗೆ ಒಂದು ದೊಡ್ಡ ಪಾಠ ಸಿಕ್ಕಿತು. ಭಯವನ್ನು ತಪ್ಪಿಸುವುದಲ್ಲ, ಅದನ್ನು ಎದುರಿಸುವುದೇ ಯಶಸ್ಸಿನ ಮಾರ್ಗ. B.Ed ತರಬೇತಿ ವಿದ್ಯಾರ್ಥಿಗಳಿಗೆ ಸಂದೇಶ: ವಿದ್ಯಾರ್ಥಿಗಳಲ್ಲಿ ಬರವಣಿಗೆ ಭಯ ಸಾಮಾನ್ಯ. ಶಿಕ್ಷಕರು ಅವರಿಗೆ ಸಣ್ಣ ಹೆಜ್ಜೆಗಳಿಂದ ಮಾರ್ಗದರ್ಶನ ನೀಡಬೇಕು. ಸಕಾರಾತ್ಮಕ ಮನೋಭಾವ ಪ್ಲಸ್ ಯೋಜನೆ ಪ್ಲಸ್ ಅಭ್ಯಾಸ ಈಕ್ವಲ್ಸ್ ಯಶಸ್ಸು. ಅಂತಿಮ ಸಂದೇಶ: ಸಮಯಕ್ಕೆ ಪ್ರಾರಂಭಿಸಿದ ಸಣ್ಣ ಪ್ರಯತ್ನವೇ ದೊಡ್ಡ ಯಶಸ್ಸಿನ ಬೀಜ. digitalDNAM.com ಸಹಯೋಗದಲ್ಲಿ ತಮ್ಮೆಲ್ಲರಿಗೆ ಧನಾತ್ಮಕ ಮತ್ತು ಉತ್ತಮ ಮಾರ್ಗದರ್ಶಿ ಮಾರ್ಗಗಳು. ಡಾ. ಪಾರ್ಶ್ವನಾಥ್.